ಹಾಯ್ ಹಲೋ ಗೈಸ್ ವೆರಿ ಗುಡ್ ಮಾರ್ನಿಂಗ್. ಸೊ ಇವತ್ತು ಆ್ಯಕ್ಚುಲಿ ನಾನು ಲಾಸ್ಟ್ ಬ್ಲಾಗಲ್ಲೇ ಶೇರ್ ಮಾಡಿದ್ದೆ. ಸೊ ಸ್ವಲ್ಪ ನನಗೂ ಕೂಡ ಪಾಪುಗೂ ಇಬ್ಬರಿಗೂ ಹುಷಾರಿಲ್ಲ ಅಂಥೇಳಿ. ಸೊ ಈಗ ಬೆಟರ್ ಆಗಿದ್ದೀನಿ. ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಈಗ ತುಂಬ ಚೆನ್ನಾಗಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್. ಇವತ್ತು ಆ್ಯಕ್ಚುಲಿ ನಿಮ್ಮ ಜೊತೆ ಒಂದು ಕಡೆ ಖುಷಿ, ಒಂದು ಕಡೆ ದುಃಖ ಇದೆ. ಯಾಕಪ್ಪ ಒಂದು ಕಡೆ ಖುಷಿ, ಒಂದು ಕಡೆ ದುಃಖ ಇದೆ ಅಂತ ಹೇಳಿದ್ರೆ ಗೈಸ್, ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ, ನಿನ್ನೆ ಇನ್ನೂ ಆಮ್, ಸ್ವಲ್ಪ ಒಡವೆ ಬ್ಯಾಂಕಲ್ಲಿ ಇಟ್ಟಿದ್ದೆ ನಾನು. ಅದನ್ನು ಬಿಡಿಸ್ಕೊಂಡು ಬಂದೆ. ಬಟ್ ಉದ್ದೇಶ ಏನು ಅಂತ ಹೇಳಿದ್ರೆ, ಸೊ ದುಡ್ಡು ಇದೆ ಅಂತ ಬಿಡಿಸ್ಕೊಂಡ್ ಬಂದಿಲ್ಲ. ಸೊ ಫಸ್ಟ್ ನಾವು ಅದನ್ನು ತುಂಬ ಕಡಿಮೆ ಅಮೌಂಟಿಗೆ ಬ್ಯಾಂಕಲ್ಲಿ ಇಟ್ಟಿದ್ವಿ. ಸೊ ನಾವು ಅದನ್ನು ಫಸ್ಟ್ ಬರೀ ಒಂದು 3.5 ಲಕ್ಷಕ್ಕೆ ಅಷ್ಟೇ ನಾವು ಇಟ್ಟಿದ್ದಿದ್ದು ಅದನ್ನು. ಸೊ ಅವಾಗ ತುಂಬ ಕಡಿಮೆ ಇತ್ತು. ಅದಾದಾಗಿಂದ ನಾನು ಬಿಡಿಸ್ಕೊಂಡು ಬಂದೇ ಇರಲಿಲ್ಲ. ಅದೇ ಇಟ್ಟಿದ್ದು ಆ್ಯಕ್ಚುಲಿ ನಾನು ಗ್ರಾಮ್ 5000 ಇರಬೇಕಾದ್ರೆ ನಾನು ಬ್ಯಾಂಕಲ್ಲಿ ಇಟ್ಟಿದ್ದಿದ್ದು. ಅವಾಗಿಂದ ಅದನ್ನು ಬಿಡಿಸ್ಕೊಂಬರಕ್ಕೆ ಕಾಲ ಕೂಡ ಬರಲೇ ಇಲ್ಲ. ಇವಾಗ ನಿನ್ನೆ ಯಾಕೆ ಅದನ್ನು ಬಿಡಿಸ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರೆ, ಈಗ ಅದನ್ನು ಬಿಡಿಸ್ಕೊಂಡು ಬಂದರೆ ಮತ್ತೆ ನಾವು ಜಾಸ್ತಿ ಅಮೌಂಟಿಗೆ ಇಡ್ಬೋದು ಅಂತ. ಯಾಕಂತ ಹೇಳಿದ್ರೆ ಈಗಾಗಲೇ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಏನಪ್ಪ ಅದು ಅಂದರೆ, ನೆಕ್ಸ್ಟ್ ಗ್ರಾನೈಟ್ ಹಾಕೋ ಕೆಲಸ ನಡೀತಾ ಇದೆ ಈಗ. ಸೊ ಅಮೌಂಟ್ ಇದ್ರೇ ಅಲ್ವಾ ಬೇಗ ಬೇಗ ಕೆಲಸ ಸ್ಟಾರ್ಟ್ ಆಗೋದು. ನಮ್ಮ ಕೈಯಲ್ಲಿ ಯಾವಾಗಲೂ ಅಮೌಂಟ್ ಇರಲೇಬೇಕಲ್ಲ. ಸೊ ಹಾಗಾಗಿ ಅದನ್ನು ಸ್ವಲ್ಪ ಜಾಸ್ತಿ ಅಮೌಂಟಿಗೆ ಇಡೋಣ ಅಂತ ಹೇಳಿ ಅದನ್ನು ಬಿಡಿಸ್ಕೊಂಡು ಬಂದಿದ್ದೀನಿ. ಸೊ ನಾನು ಫಸ್ಟ್ ಪಾರ್ಟಲ್ಲಿ ನಂದು ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ಸ್ ಎಷ್ಟೆಷ್ಟಿದೆ, ಏನಿದೆ, ಯಾವಾಗ ತೊಗೊಂಡಿದ್ದು ಅಂತ ತೋರಿಸಿದ್ದೆ. ಸೊ ಇದು ಸೆಕೆಂಡ್ ಪಾರ್ಟು. ಸೊ ನನ್ನ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ಸ್ ಇದು ಆ್ಯಕ್ಚುಲಿ ನನ್ನ ಮದುವೆಲೇ ತೊಗೊಂಡಿದ್ದು ನಾನು. ಸೊ ಮದುವೆಗೆ ಅಂತ ತಗೊಟ್ಟಿದ್ದು. ಸೊ ಬನ್ನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಮತ್ತೆ ನಾನು ಬ್ಯಾಂಕಲ್ಲಿ ಅಡ ಇಟ್ಟರೆ ಮತ್ತೆ ಅದನ್ನು ಬಿಡಿಸ್ಕೊಂಬರೋದು ಇನ್ನು 1 ವರ್ಷ ಆಗ್ಬೋದು ಅಥವಾ 2 ವರ್ಷ ಆಗ್ಬೋದು. ಸೊ ಹಾಗಾಗಿ ಇವಾಗ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ತೊಗೊಂಬಂದಿದ್ದೀನಿ. ಹಾಗೇ ನಿನ್ನೆ ರಿತಿಕ್ಷನ್ನ ಸ್ಕೂಲಿಂದ ಕರ್ಕೊಂಬರಕ್ಕೆ ಹೋಗಿದ್ದೆ. ಅವಳು ಆ್ಯಕ್ಚುಲಿ ಡ್ರ್ಯಾಗನ್ ಫ್ರೂಟ್ ಬೇಕು ಅಂತ ಹೇಳಿದ್ಲು. ಅಲ್ಲಿ ತುಂಬ ಮಳೆ ಬರ್ತಿದ್ದಾಗಿಂದ ಡ್ರ್ಯಾಗನ್ ಫ್ರೂಟ್ ಕಾರ್ ಇಳಿದು ನಾವು ಹೋಗೋಕೆ ಆಗ್ತಾನೆ ಇರಲಿಲ್ಲ. ಅಷ್ಟು ಮಳೆ ಇತ್ತು ಗೈಸ್, ಅದಕ್ಕೆ ಹಂಗೆ ತರಲಿಲ್ಲ. ಸೊ ಇನ್ನು ಇವತ್ತು ಆ್ಯಕ್ಚುಲಿ ಲೋಕಿ ಎಲ್ಲೋ ಹೊರಗಡೆ ಹೋಗಿದ್ದ. ಹೊರಗಡೆ ಹೋದಾಗ ಅಲ್ಲೇ ಸಿಕ್ತು ಅಂತ ಹೇಳಿ ತೊಗೊಂಡು ಬಂದಿದ್ದಾನೆ. ಈಗ ಅಡುಗೆ ಕೂಡ ಮಾಡಿ ಇಟ್ಟಿದ್ದೀನಿ. ಸೊ ಏನು ಅಡುಗೆ ಅಂದರೆ, ಸೊ ಬಸ್ಸಾರು ಮತ್ತು ಪಲ್ಯ ಮಾಡಿದ್ದೀನಿ. ಪಾಪುಗೆ ಆಲ್ರೆಡಿ ಅನ್ನ ಮಾಡಿಟ್ಟಿದ್ದೀನಿ. ಸೊ ಅಡುಗೆ ಮನೆ ಎಲ್ಲ ಕ್ಲೀನ್ ಆಗಿದೆ. ಇನ್ನೇನಿದ್ರು ವಿಡಿಯೋ ಶೇರ್ ಮಾಡಬೇಕಷ್ಟೇ. ಬನ್ನಿ ಏನಿದೆ ಅಂತ ತೋರಿಸ್ತೀನಿ. ಇನ್ನು ಆ್ಯಕ್ಚುಲಿ ಗ್ರಾನೈಟ್ ತರೋಕ್ಕೆ, ಟೈಲ್ಸ್ ತರಕ್ಕೆ ಹೋಗೋದಕ್ಕೆ ಅಮ್ಮ ಕೂಡ ಬಂದಿದ್ದಾರೆ. ಅಮ್ಮ ನಾನು ಹೋಗಬೇಕು ಅಂಥೇಳಿ, ನಾನು ಒಬ್ಬಳಿಗೆ ಹೋದರೆ ಗೊತ್ತಾಗಲ್ಲ ಅಂಥೇಳಿ ಅಮ್ಮನ್ನು ಕೂಡ ಕರೆಸ್ಕೊಂಡಿದ್ದೀನಿ. ಈಗ ನೈಟ್ ಆ್ಯಕ್ಚುಲಿ ಅಮ್ಮ ಬಂದಿದ್ದು ಲೇಟ್ ಆಯಿತು. ಈಗ ಬಂದು ಊಟ ಹಾಕ್ಕೊಟ್ಟಿದ್ದೀನಿ. ಅವರು ಕೂಡ ತಿಂತಿದ್ದಾರೆ. ಬನ್ನಿ ನಂದು ಕಲೆಕ್ಷನ್ಸ್ ತೋರಿಸ್ತೀನಿ. ಸೊ ಇದೇ ನಿನ್ನೆ ಬ್ಯಾಂಕಿಂದ ತೊಗೊಂಡು ಬಂದಿರೋದು. ಇದರಲ್ಲಿ ಹಿಂಗಿದೆ. ಇದು ಆ್ಯಕ್ಚುಲಿ ಅದರದ್ದೇ ಸೆಟ್ ಬಾಕ್ಸ್ ಇದು. ಇದು ಹಂಗೆ ಇಟ್ಬಿಟ್ಟಿರ್ತೀನಿ, ನಾನು ತೆಗಿಯೋದೇ ಇಲ್ಲ. ಸೊ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ತೋರಿಸ್ತೀನಿ ನೋಡಿ ನಂದು ಕಲೆಕ್ಷನ್ಸ್ ಹೆಂಗಿದೆ ಅಂತ. ಸೊ ಫುಲ್ ಕಾಣಿಸಿದೆ ಅಂತ ಅಂದ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಿ ಲಾಸ್ಟ್ ವ್ಲಾಗಲ್ಲೇ ಶೇರ್ ಮಾಡಿದ್ದೀನಿ. ಹೊಸ ಹೊಲೆ ಮತ್ತು ಮಾಟಿ ತೊಗೊಂಡಿದ್ದು ಅಂತ. ಇದೇ ಬಾಕ್ಸಿಗೆ ಹಾಕಿ ಇಟ್ಟಿರ್ತೀನಿ ಈ ಥರ. ಸೊ ಹಾಕಲ್ಲ ಅಷ್ಟೇ. ಇನ್ನು ನಂದು ಇದು ನೆಕ್ಲೆಸ್ಸು ಮತ್ತು ಇದು ಲಾಂಗ್ ಚೈನು. ಸೊ ಈಗ ಮತ್ತೆ ಇದನ್ನು ನಾನು ಆಗಲೇ ಹೇಳ್ದಂಗೆ ಕಡಿಮೆಗೆ ಇಟ್ಟಿದ್ದೆ ಅಂತ ಹೇಳಿ ಈಗ ಟೈಲ್ಸ್ ತೊಗೊಳಕ್ಕೆ ಹೋಗಬೇಕು. ಇದಕ್ಕೆ ಅಮೌಂಟ್ ಶಾರ್ಟೇಜ್ ಇರೋದ್ರಿಂದ ಸೊ ಇದನ್ನು ಫಸ್ಟ್ ಬಿಡಿಸ್ಕೊಂಡು ಬಂದಿದ್ದೀನಿ. ಯಾಕಂತ ಹೇಳಿದ್ರೆ ಈಗ ಮತ್ತೆ ಇದನ್ನು ಜಾಸ್ತಿಗೆ ಇಡ್ಬೋದು ಅಂತ ಹೇಳಿ. ಸೊ ಇದು ನನ್ನ ಲಾಂಗ್ ಚೈನ್. ಆ್ಯಕ್ಚುಲಿ ಇದು ಈಗ ತೊಗೊಂಡಿರೋದಲ್ಲ, ಮದುವೆಗೆ ತೊಗೊಂಡಿರೋದು. ಸೊ ಇದು ನನ್ನ ಮದುವೆಯಲ್ಲಿ ಅಂದರೆ 10 ವರ್ಷದ ಹಿಂದೆ ತೊಗೊಂಡಿರೋದು. ಸೊ ನನ್ನ ಮದುವೆ ಆಗಿ 10 ವರ್ಷ ಆಲ್ರೆಡಿ ಆಗಿಬಿಟ್ಟಿದೆ. ಸೊ ಇದು ಮದುವೆಲೇ ಅಮ್ಮ ತಗೊಟ್ಟಿದ್ದು, ಮದುವೆಗೆ ಅಂತಲೇ. ಇದು ಆವಾಗ 45 ಗ್ರಾಮ್ ಅಂತ ಹೇಳಿದ್ರೆ, ಆವಾಗಿನ ಬಜೆಟ್ಗೆ ಆಲ್ಮೋಸ್ಟ್ 2500 ಗ್ರಾಮ್ ಇತ್ತು ಆವಾಗ ನಾನು ಮದುವೆ ಆದಾಗ. ಸೊ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಎಷ್ಟು ಆಗಬಹುದು ಅಂತ. ಈಗ ತೊಗೊಳ್ತೀನಿ ಅಂತ ಹೇಳಿದ್ರೆ ಸಿಂಪಲ್ಲು 1 ಗ್ರಾಮ್ 10,000 ಆಗಿದೆ ಅಂತ ಹೇಳಿದ್ರೆ 40 ಗ್ರಾಮ್ಗೆ 4 ಲಕ್ಷ. ಸೊ ಪ್ಲಸ್ ಇನ್ನು 5 ಗ್ರಾಮ್ಗೆ 50,000. ಸೊ 4.5 ಲಕ್ಷ ಇವಾಗಿನ ರೇಟು. ನಾನು ಫಸ್ಟ್ ಇಟ್ಟಿದ್ದು ಎರಡೂ ಸೇರಿ 3 ಲಕ್ಷಕ್ಕೆ ಇಟ್ಟಿದ್ದೆ, 3.5 ಲಕ್ಷಕ್ಕೆ. ಹಾಗಾಗಿ ಇವಾಗ ಬಿಡಿಸ್ಕೊಂಡು ಬಂದಿದ್ದೀನಿ. ಸ್ವಲ್ಪ ಇವಾಗಿಟ್ಟರೆ ಒಂದು 7ರಿಂದ 8 ಲಕ್ಷ ತರ್ಬೋದು ಅಂತ ಹೇಳಿ ಇವಾಗ ಮತ್ತೆ ರಿಟರ್ನ್ ತಂದಿದ್ದೀನಿ. ಇನ್ನು ಇದು ಫಸ್ಟ್ ತೊಗೊಂಡಿದ್ದು ಮದುವೆಗೆ ಅಂತಲೇ. ಬಟ್ ಮದುವೆ ಆಗಿ ಒಂದು 2 ಮಂತ್ಸ್ ಆದಮೇಲೆ ಇವಾಗ ಅದು ಈಗ ತೊಗೊಂಡಿದ್ದು.
ಇದು ಇನ್ನು ಅದಕ್ಕೆ ಅದು ಯಾವ ಡಿಸೈನ್ ಇದೆ ಅದೇ ಡಿಸೈನ್ ಮ್ಯಾಚ್ಗೆ ಅಂತ ಹೇಳಿ ಇದನ್ನು ತೊಗೊಂಡಿದ್ದು. ಸೊ ಇದು ಈ ಥರ ಇದೆ. ಸೊ ತುಂಬ ಹತ್ರದಿಂದ ತೋರಿಸಿದ್ದೀನಿ, ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿದ್ರಲ್ಲ, ಇದು ಆ್ಯಕ್ಚುಲಿ ಸೇಮ್ ಡಿಸೈನ್ಸು. ಸೊ ನೋಡಿ ಇದು ಹಿಂಗಿರುತ್ತೆ. ಸೊ ಈಗ ತೊಗೊಳಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ 2ರಿಂದ 4.5 ಮತ್ತು ಒಂದು 7 ಲಕ್ಷದಿಂದ 8 ಲಕ್ಷ ಬೇಕು. ಅವಾಗ ತೊಗೊಂಡಿದ್ದು ಇದರಲ್ಲಿ ಅರ್ಧ ಅಮೌಂಟೂ ಆಗಿರಲ್ಲ ಅವಾಗ. ಸೊ ಅಷ್ಟು ಕಾಸ್ಟ್ ಇದೆ. ಈಗ ಮತ್ತೆ ಇದು ಬ್ಯಾಕ್ ಟು ಬ್ಯಾಂಕ್ಗೆ ಹೋಗಿಬಿಡುತ್ತಲ್ಲ ಅಂಥೇಳಿ ತುಂಬ ಫೀಲು ಕೂಡ ಆಗ್ತಾಯಿದೆ. ಸೊ ತೊಗೊಂಡಾಗ ಇರೋ ಖುಷಿ ಮತ್ತು ಬ್ಯಾಂಕಲ್ಲಿ ಹೋದಾಗಲೂ ಅದಷ್ಟೇ ಬೇಜಾರಿರುತ್ತೆ. ಬಟ್ ಏನು ಮಾಡೋದು, ಒಂದು ಬೇಕು ಅಂತ ಹೇಳಿದ್ರೆ ಒಂದು ಕಳ್ಕೊಳ್ಳೇಬೇಕಾಗತ್ತೆ. ಹಂಗಾಗಿ ಇವಾಗ ಬೇರೆ ಆಪ್ಷನ್ ಇಲ್ಲ. ಬೇರೆಯವ್ರ ಹತ್ರ ಜಾಸ್ತಿ ಕೈ ಸಾಲ ಮಾಡಿ ಅವರು ಒಂದು ಮಾತು ಅನ್ನೋದಕ್ಕಿಂತ ಸೊ ಇದು ನಮ್ಮ ಹತ್ರ ಇರೋ ಒಡವೆನೇ ಇಟ್ಟು ತೊಗೊಳೋದು ಬೆಟರ್ ಅನ್ನಿಸ್ತು ನನಗೆ. ಹಾಗಾಗಿ ಇದೇ ಆಪ್ಷನ್ಸ್ನ ಚಾಯ್ಸ್ ಮಾಡಿದ್ದೀನಿ. ಈಗ ಅಮ್ಮನ ಕರ್ಕೊಂಡು ಹೋಗಬೇಕು. ಸೊ ನೋಡಿ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇದು ನಾನು ಜಾಸ್ತಿ ಯೂಸ್ ಮಾಡಲ್ಲ ಯಾವಾಗಲೂ. ರೇರು ಗೋಲ್ಡ್ ಅಂದರೆ ಆ್ಯಕ್ಚುಲಿ ಇಷ್ಟ ನನಗೆ, ಬಟ್ ಆದರೆ ಹಾಕೋಕ್ಕೆ ಇಷ್ಟ ಇಲ್ಲ. ಸುಮ್ಮನೆ ಆಸೆ ಆಗುತ್ತೆ ಅಷ್ಟೇ, ಅದು ಬೇಕು ಇದು ಬೇಕು ಅಂತ. ಬಟ್ ಅವಾಗಿಂದನೂ ಅಷ್ಟೇ ಗೋಲ್ಡ್ ಮೇಲೆ ಹಾಕೊಳೋದಕ್ಕೇನು ಅಷ್ಟು ಇಂಟ್ರೆಸ್ಟ್ ಇಲ್ಲ. ಇದು ಹಾಕ್ಕೊಂಡ್ರೆ ಇವಾಗ ಪ್ರಯೋಜನ ಇಲ್ಲ ಸದ್ಯಕ್ಕೆ. ಯಾಕಪ್ಪ ಅಂತ ಹೇಳಿದ್ರೆ ಮತ್ತೆ ಬ್ಯಾಂಕಿಗೆ ಹೋಗುತ್ತಲ್ಲ, ಹಾಗಾಗಿ ಇನ್ನೇನಿದ್ರು ಇದನ್ನು 1 ವರ್ಷ ಆಗುತ್ತೋ 2 ವರ್ಷ ಆಗುತ್ತೋ ಗೊತ್ತಿಲ್ಲ ಬಿಡಿಸೋದು. ಬಿಡಿಸಿದ ಮೇಲೆ ಫುಲ್ ಕಲೆಕ್ಷನ್ಸ್ ಕೂಡ ಒಂದ್ಸಲಿ ಮಾಡ್ತೀನಿ ಎಲ್ಲ, ಆವಾಗಲೂ ಕೂಡ ನೋಡ್ಬೋದು. ಸೊ ನೋಡೋದ್ರಲ್ಲ, ಸೊ ಹತ್ತಿರದಿಂದ ತೋರಿಸ್ತೀನಿ ನೋಡಿ. ಸೊ ಈ ಥರ ಇದೆ ನೋಡೋದ್ರಲ್ಲ. ಸೊ ಯಾರ್ಯಾರಿಗೆಲ್ಲ ಈ ಗೋಲ್ಡ್ ಪಾರ್ಟ್ 2 ಕಲೆಕ್ಷನ್ಸ್ ಇಷ್ಟ ಆಯಿತು, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಎಲ್ಲಿ ಹೋಗ್ತಿದ್ದೀನಿ ಗ್ರ್ಯಾನೈಟ್ಸ್ ತರೋದಕ್ಕೂ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಇಲ್ಲಿವರೆಗೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಗೈಸ್.